ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KCET 2026 ಆಪ್ಷನ್ ಎಂಟ್ರಿ ಡೇಟನ್ನು ಅಂದರೆ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ಇಲ್ಲಿ ಕೊಟ್ಟಿರೋ ನೋಟಿಫಿಕೇಶನ್ನ ಅಬ್ಸರ್ವ್ ಮಾಡಿದ್ರೆ ಇದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಇದೆ. ಇದಕ್ಕೂ ಮುಂಚೆ ಏನು ಹೇಳಿದ್ರಪ್ಪ ಅಂದರೆ ಫಸ್ಟ್ ರೌಂಡ್ಗಿಂತ ಮುಂಚೆ ನಾವು ಪ್ರೀ ರೌಂಡ್ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೀವಿ. ಆ ಪ್ರೀ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೊಂದ್ಸಲ ರಿಹರ್ಸಲ್ ಆಗುತ್ತೆ, ಟ್ರಯಲ್ ಆಗುತ್ತೆ, ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಎನಿವೆ ಈಗ ಇಲ್ಲಿ ಬಂದಿರೋ ನೋಟಿಫಿಕೇಶನ್ ಪ್ರಕಾರ ಪ್ರೀ ರೌಂಡ್ ಕ್ಯಾನ್ಸಲ್ ಆಗಿದೆ. ದೇರ್ ಇಸ್ ನೋ ಆಪ್ಷನ್ ಎಂಟ್ರಿ ಫಾರ್ ಪ್ರೀ ರೌಂಡ್. ಈಗ ಪ್ರೀ ರೌಂಡ್ ಇಲ್ಲ, ಡೈರೆಕ್ಟಾಗಿ ನೀವು ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು. ಜೂನ್ 20ನೇ ತಾರೀಕು ಬೆಳಗ್ಗೆ 11:30ರಿಂದ ಆಪ್ಷನ್ ಎಂಟ್ರಿ ಮಾಡ್ಬೋದು. ಲಾಸ್ಟ್ ಡೇಟ್ ಇರೋದು ಜೂನ್ 30 ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಇದೆ. ಅಂದರೆ ನಿಯರ್ಲಿ 10 ಡೇಸ್ ಟೈಮ್ ಇದೆ. ಈ 10 ಡೇಸ್ ಟೈಮಲ್ಲಿ ನೀವು ಎಷ್ಟು ಸಲ ಬೇಕಾದರೂ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೋಬೋದು, ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೊಬೋದು. ನೀವು ಟೋಟಲ್ ಸಬ್ಮಿಟ್ ಕೊಟ್ಟರು, ಫೈನಲ್ ಸಬ್ಮಿಟ್ ಕೊಟ್ಟರು ಸಹ ನೀವು ಮತ್ತೆ ಮತ್ತೆ ಚೇಂಜ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬಹುದು. ಹಾಗಾಗಿ ಹರಿಬರಿ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಎಕ್ಸಾಮ್ ಬರಿಬೇಕಾದ್ರೆ ಕೇರ್ಫುಲ್ ಆಗಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಆಪ್ಷನ್ ಎಂಟ್ರಿ ಮಾತ್ರ ನೀವು ಕೇರ್ಫುಲ್ಲಾಗಿ ಮಾಡಬೇಕು. ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ಗಳು ಮಾತ್ರ ಆಡ್ ಮಾಡಿ, ಆ ಕೋರ್ಸಸ್ನ ಮಾತ್ರ ಆಡ್ ಮಾಡಿ. ಪ್ರಯಾರಿಟಿ ಯಾವುದಕ್ಕೆ ನೀವು ಫಸ್ಟ್ ಪ್ರಯಾರಿಟಿ ಕೊಡ್ತೀರೋ ಅದನ್ನು ಫಸ್ಟ್ ಎಂಟ್ರಿ ಮಾಡಬೇಕು. ಆ ಪರ್ಟಿಕ್ಯುಲರ್ ಕಾಲೇಜು ಮತ್ತು ಪರ್ಟಿಕ್ಯುಲರ್ ಕೋರ್ಸ್ಗಳನ್ನ ಫಸ್ಟ್ ಪ್ರಯಾರಿಟಿ ಯಾವುದು, ಸೆಕೆಂಡ್ ಪ್ರಯಾರಿಟಿ ಯಾವುದು, ಕಾಲೇಜ್ಗಳು ಯಾವುದು, ಕೋರ್ಸಸ್ ಯಾವುದು, ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ನೆಕ್ಸ್ಟ್ ನಾಳೆ ಮಾಡ್ತೀವಿ. ಸೊ ಸದ್ಯಕ್ಕೆ ನೀವೀಗ ಲಾಸ್ಟ್ ಇಯರ್ ಕಟ್ ಆಫ್ ತೊಗೊಂಡು ಫಸ್ಟ್ ರೌಂಡ್ ಕಟ್ ಆಫ್ ತೊಗೊಳ್ಳಿ, ಸೆಕೆಂಡ್ ರೌಂಡ್ ಕಟ್ ಆಫ್ ತೊಗೊಳ್ಳಿ. ನಿಮ್ಮ ರ್ಯಾಂಕಿಗೆ ಎಲ್ಲಿ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ಸೀಟು ಸಿಕ್ಕಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಅವನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಪ್ರಯಾರಿಟಿ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಹಾಗಾದರೆ ನೀವೀಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೋರ್ಸ್ಗಳು ಯಾವುವು ಅಂದರೆ ಇಂಜಿನಿಯರಿಂಗ್, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು ಅಂದರೆ BSc ಆನರ್ಸ್, BSc ಅಗ್ರಿ, ಸೆರಿಕಲ್ಚರಲ್, ಆರ್ಟಿಕಲ್ಚರಲ್, ಫಾರೆಸ್ಟ್ರಿ, ಈ ಥರ ಕೋರ್ಸ್ಗಳಿಗೆ. ಮತ್ತು BPT, BPO, BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸ್, ಈ ಕೋರ್ಸ್ಗಳಿಗೆ ನೀವೀಗ ಆಪ್ಷನ್ ಎಂಟ್ರಿ ಮಾಡಬಹುದು. ಮೆಡಿಕಲ್ ಕೋರ್ಸ್ಗೆ ಈಗ ಸದ್ಯಕ್ಕೆ ಇಲ್ಲ, ಮಾಡೋ ಹಾಗಿಲ್ಲ. ಡೆಂಟಲ್ಗೂ ಅಷ್ಟೇ, ಆಯುಷ್ಗೂ ಅಷ್ಟೇ. ಇದರಲ್ಲಿ ನಿಮಗೆ ಬೆಸ್ಟ್ ಕೋರ್ಸ್ ಯಾವುದು ಅದನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಆ ಬೆಸ್ಟ್ ಕೋರ್ಸಲ್ಲಿ ಆ ಬೆಸ್ಟ್ ಕಾಲೇಜ್ ಯಾವುದು ಅಂತ ಚೂಸ್ ಮಾಡ್ಕೊಳ್ಳಿ. ಅದನ್ನು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕು. ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ಸ್ ಕೊಡಿ ಅಂತ ಕಾಮೆಂಟ್ ಸೆಕ್ಷನ್ ಹಾಕಿದ್ರೆ ಯಾವ ಟಾಪಿಕಲ್ಲಿ ಕಾಮೆಂಟ್ಸ್ಗಳು ಜಾಸ್ತಿ ಬರುತ್ತವೋ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ ಆಪ್ಷನ್ ಎಂಟ್ರಿ ಬಗ್ಗೆ ಆಗಲಿ ಯಾವ್ದಾರು ಆಗಲಿ, ಸೊ ಅದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ನ ಹಾಕಿ. ಯಾವುದು ಜಾಸ್ತಿ ಕಾಮೆಂಟ್ಸ್ಗಳು ಬರುತ್ತೋ ಅದಕ್ಕೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಡೀಟೇಲ್ ಆಗಿ ವಿಡಿಯೋ ಮಾಡಾಕ್ತೀವಿ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟು ಜೂನ್ 30 ಬೆಳಗ್ಗೆ 10 ಗಂಟೆ ಇದೆ. ಇದಾದಮೇಲೆ ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ. ಅಂದರೆ ಟೆಂಟೇಟಿವ್ ರಿಸಲ್ಟ್ ಇದು ಅನೌನ್ಸ್ ಮಾಡೋದು 6/7/2022 ಬೆಳಗ್ಗೆ 11 ಗಂಟೆ ಆದಮೇಲೆ. ಏನಾದರೂ ಆಪ್ಷನ್ ಎಂಟ್ರಿ ಮಾಡೋ ಡೇಟ್ ಎಕ್ಸ್ಟೆಂಡ್ ಆದರೆ ಈ ಶೆಡ್ಯೂಲು ಸಹ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ 3 ದಿನ ಒಳಗಡೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಕಾಲೇಜ್ ಬೇಕಿಲ್ಲ ಡಿಲೀಟ್ ಮಾಡಿ, ಹೊಸ ಕಾಲೇಜ್ ಬೇಕು, ಹೊಸ ಕೋರ್ಸ್ ಬೇಕು ಆ್ಯಡ್ ಮಾಡಿ. ಅದಕ್ಕೆ ಲಾಸ್ಟ್ ಡೇಟು 9/7/2026, 15/7/2026 ಬೆಳಗ್ಗೆ 11 ಗಂಟೆಗೆ ಫೈನಲ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಬಿಡ್ತೀವಿ, ರಿಲೀಸ್ ಮಾಡ್ತೀವಿ ಅಂತ KA ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಿರೋದು ಜೂನ್ 20, ಕ್ಲೋಸ್ ಆಗ್ತಿರೋದು ಜೂನ್ 30. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇರೋದು ಜುಲೈ 15 ಬೆಳಗ್ಗೆ 11 ಗಂಟೆ ಆದಮೇಲೆ. ನಾವು ನೀಟ್ ಎಕ್ಸಾಮ್ಸ್ ಬರಿತಾ ಇದ್ದೀವಿ. ನಾವು ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಎಕ್ಸಾಮ್ ಮುಗಿದ ಮೇಲೆ. ಎಕ್ಸಾಮ್ ಮುಗಿಯೋದು ಯಾವತ್ತು? 21ಕ್ಕೆ ಮುಗಿಯುತ್ತೆ. 28ರಿಂದ ಆಪ್ಷನ್ ಎಂಟ್ರಿ ಮಾಡಿ. ನೀಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ಸ್ನ ಚೆನ್ನಾಗಿ ಬರೀರಿ. ಎಕ್ಸಾಮ್ಸ್ ಎಲ್ಲ ಆದಮೇಲೆ 22ನೇ ತಾರೀಕಿಂದ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಶುರು ಮಾಡಿ.